ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಸದ್ಯ ದೇಶದಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆ ಆದರೆ ಮೋದಿ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಆಗಿರುವುದು ಮಾತ್ರ ಟಾಲಿವುಡ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಸದ್ಯ ಈ ಮಾಸ್ ಲೀಡರ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯೂ ಹೌದು, ಮತ್ತೆ ಮೋದಿಯ ನೆಚ್ಚಿನ ಯುವ ರಾಜಕಾರಣಿ ಕೂಡ ಹೌದು. ತೆಲುಗು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇದೀಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಪವನ್ ಕಲ್ಯಾಣ್ ಬದುಕೆ ರೋಚಕ. ತೆರೆ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಕೂಡ ಪವನ್ ಕಲ್ಯಾಣ್ ಮಾತುಗಳು, ನಡೆ ಸಿನಿಮಾಗಿಂತ ಇಂಟ್ರೆಸ್ಟಿಂಗ್. ಇದರ ಜೊತೆಗೆ ಪವನ್ ಕಲ್ಯಾಣ್ ವೈವಾಹಿಕ ಜೀವನವೂ ಕೂಡ ಇದೀಗ ಭಾರಿ ಚರ್ಚೆಯಾಗುತ್ತಿದೆ. ಹೌದು, ನಟ ಪವನ್ ಕಲ್ಯಾಣ್ ತೆಲುಗು ಚಿತ್ರರಂಗದ ಸ್ಟಾರ್. ಚಿತ್ರಗಳ ಕದರ್, ಪವನ್ ಪವರ್, ಅಭಿಮಾನಿಗಳ ಅಭಿಮಾನ ಎಲ್ಲವೂ ಸೂಪರ್. ಕಾರಣ ತೆರೆಯ ಹಿಂದೆಯೂ ಪವನ್ ಕಲ್ಯಾಣ್ ಮಾತುಗಳು, ಖಡಕ್ ಭಾಷಣ ಕೇಳಿದ್ರೆ ಮೈ ಜುಮ್ಮೆನಿಸುವುದು ಖಚಿತ. ಜನಸೇನಾ ಪಕ್ಷ ಕಟ್ಟಿ ರಾಜಕೀಯ ಹೋರಾಟ ಆರಂಭಿಸಿದ ಪವನ್ ಇದೀಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಸಿಎಂ ಆದ್ರೆ ಪವನ್ ಕಲ್ಯಾಣ್ ಡಿಸಿಎಂ ಆಗಿದ್ದಾರೆ. ಪವನ್ ಕಲ್ಯಾಣ್ ಡಿಸಿಎಂ ಆಗುತ್ತಿದ್ದಂತೆ ನಟ ಹಾಗೂ ರಾಜಕಾರಣಿ ಕುರಿತು ಹಲವು ರೀತಿಯಲ್ಲಿ ಸರ್ಚ್ ಮಾಡುತ್ತಿದ್ದಾರೆ. ಈ ಪೈಕಿ ಪವನ್ ಕಲ್ಯಾಣ್ ವೈವಾಹಿಕ ಜೀವನ ಕೂಡ ಒಂದು. ಪವನ್ ಕಲ್ಯಾಣ್ ಸದ್ಯ ಮೂರನೇ ಪತ್ನಿ ಅನ್ನಾ ಲೆಜ್ನೋವಾ ಜೊತೆಗೆ ಇದ್ದಾರೆ. 2011ರಲ್ಲಿ ಮೊದಲ ಬಾರಿಗೆ ಭೇಟಿಯಾದ ರಷ್ಯಾದ ಮಾಡೆಲ್ 2013ರಲ್ಲಿ ಮದುವೆ ಆಗಿದ್ದಾರೆ. ಪವನ್ ಕಲ್ಯಾಣ್ ಮೊದಲ ಪತ್ನಿ ನಂದಿನಿ 1997ರಲ್ಲಿ ಪವನ್ ಕಲ್ಯಾಣ್ ಹಾಗೂ ನಂದಿನಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ 2008ರಲ್ಲಿ ಮೊದಲ ಪತ್ನಿಯಿಂದ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ. ನಂದಿನಿ ವಿಚ್ಛೇದನ ಬಳಿಕ ನಟಿ ರೇಣು ದೇಸಾಯಿ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಪವನ್ ಕಲ್ಯಾಣ್ 2019ರಲ್ಲಿ ಎರಡನೇ ಮದುವೆ ಆಗಿದ್ದರು. ಎರಡನೇ ಮದುವೆ ಹಾಗೂ ವೈವಾಹಿಕ ಜೀವನ 2012ಕ್ಕೆ ಅಂತ್ಯಗೊಂಡಿತು. 2012ರಲ್ಲಿ ರೇಣು ದೇಸಾಯಿ ಪವನ್ ಕಲ್ಯಾಣ್ ವಿಚ್ಛೇದನ ಪಡೆದಿದ್ದಾರೆ. 2013ರಲ್ಲಿ ರಷ್ಯಾ ಮಾಡೆಲ್ ಅನ್ನಾ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ಪವನ್ ಕಲ್ಯಾಣ್ ತೆಲುಗು ಸ್ಟಾರ್ ನಟನಾಗಿ, ರಾಜಕಾರಣಿಯಾಗಿ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಪಟ್ಟವನ್ನ ಅಲಂಕರಿಸಿದ್ದಾರೆ. ಒಟ್ಟಿನಲ್ಲಿ ಸದ್ಯ ಆಂಧ್ರ ಪ್ರದೇಶದ ಹಾಗೂ ತೆಲಂಗಾಣದಲ್ಲಿ ಪವರ್ ಸ್ಟಾರ್ ಆಗಿ ಮಿಂಚಿದ ಪವನ್ ಕಲ್ಯಾಣ್ ಇದೀಗ ಜನರ ಕಲ್ಯಾಣಕ್ಕಾಗಿ ರಾಜಕೀಯದಲ್ಲಿ ಡಿಸ್ಕೆಮ್ ಆಗಿದ್ದು ಅವರ ಅಭಿಮಾನಿಗಳಿಗೆ ದೀಪಾವಳಿ ಆದಂತಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.